ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ, ಘಟನಾ ಸ್ಥಳಕ್ಕೆ ಡಿಜಿಪಿ ಅಲೋಕ್ ಮೋಹನ್ ಭೇಟಿ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಡಿಜಿಪಿ ಅಲೋಕ್ ಮೋಹನ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಬೆಂಗಳೂರಿನಲ್ಲಿ ಸ್ಫೋಟ ವಿಚಾರ ತಮಗೆ ಗೊತ್ತಾಯ್ತಾ? ಗೊತ್ತಾಗಿದೆ ಸರ್. ಫಸ್ಟ್ ರಿಯಾಕ್ಷನ್ ಸರ್ ಈ ಬಗ್ಗೆ. ನನಗನ್ಸುತ್ತೆ ಇದು ಕೂಡ ಒಂದು ಇನ್ನೂ ಪೊಲೀಸರು ಕನ್ಫರ್ಮ್ ಮಾಡಿಲ್ಲ. ಪೊಲೀಸರು ಇನ್ನೂ ಅದು ಟೆರರಿಸ್ಟ್ ಆಕ್ಟಿವಿಟೀಸ್ ಬಾಂಬ್ ಬ್ಲಾಸ್ಟ್ ಅಥವಾ ಬೇರೆ ಏನೋ ಅಂತ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಆದ್ರೆ ನನಗನ್ಸೋಂಥದ್ದು ಪ್ರಕಾರ ಪ್ರತಿಷ್ಠವಾದಂತ ಒಂದು ಸ್ಥಳಗಳನ್ನ ಹುಡುಕಿ ಅದಕ್ಕೆ ಡಿಸ್ಟರ್ಬ್ ಮಾಡಿ ಜನಗಳಿಗೆ ತೊಂದರೆ ಕೊಟ್ಟು ಅದಕ್ಕೆ ಇಡೀ ಬೆಂಗಳೂರಿಗೆ ತೊಂದರೆ ಆಯ್ತು ಅನ್ನೋ ತರ ಬಿಂಬಿಸ್ಬೇಕು ಅಂದ್ರೆ ಇದೊಂದು ಫೇಮಸ್ ಹೋಟೆಲ್. ಇದು ಈ ಹೋಟೆಲ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ನನಗನ್ಸುತ್ತೆ ಇದು ಟೆರರಿಸ್ಟ್ ಆಕ್ಟಿವಿಟೀಸ್ ಇರುತ್ತೆ ಅನ್ನೋದು ನನ್ನ ಭಾವನೆ. ಒಂದು 90% ಆ ತರದೇ ಭಾವನೆ ಬರ್ತಾ ಇದೆ. ಮತ್ತೆ ಯಾರೋ ತಂದಿಟ್ಟು ಹೋಗಿದ್ದಾರೆ ಅನ್ನೋದನ್ನು ಕೂಡ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಅಲ್ಲೂ ಕೂಡ ಇರೋಂಥದ್ದು ಕಾಣಿಸ್ತಾ ಇದೆ. ಇದು ಮೇಲ್ನೋಟಕ್ಕೆ ಒಂಥರ ಟೆರರಿಸ್ಟ್ ಆಕ್ಟಿವಿಟೀಸ್ ಕಾಣ್ತಾ ಇದೆ. ಪೊಲೀಸರು ಇನ್ನು ಕನ್ಫರ್ಮ್ ಮಾಡ್ಬೇಕು. ಏನೇ ಆದ್ರೂ ನಮ್ಗೆ ಒಂದ್ ರೀತಿ ಮೊನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು. ಈಗ ಇಲ್ಲೇನಾದ್ರೂ ಇದು ಟೆರರಿಸ್ಟ್ ಆಕ್ಟಿವಿಟೀಸ್ ಆಗ್ಬಿಟ್ರೆ ಬೆಂಗಳೂರು ನಿಜವಾಗ ಟಾರ್ಗೆಟ್ ಅಲ್ಲಿ ಅಂದ್ರೆ ಟೆರರಿಸ್ಟ್ ಟಾರ್ಗೆಟ್ ಅಲ್ಲಿ ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ ನನಗೆ. ಸರ್, ನೀವೇನಾದ್ರೂ ಪೊಲೀಸರಿಂದ ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಈ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಏನಾದ್ರೂ ಪಡ್ಕೊಂಡ್ರ ಹೆಂಗೆ ಅಂತ? ಮಾತಾಡಿದ್ದೀನಿ, ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ಅವರೆಲ್ಲರೂ ಕೂಡ 5 ನಿಮಿಷ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾನು ಎಲ್ಲರ ಹತ್ರ ಮಾತಾಡಿ ಹಿರಿಯ ಅಧಿಕಾರಿಗಳ ಜೊತೆ ಎಲ್ಲ ಮಾತಾಡಿದ್ದೀನಿ, ನಿರಂತರ ಸಂಪರ್ಕದಲ್ಲಿ ಇದ್ದೀನಿ ಅವ್ರ ಜೊತೆ. ಅವ್ರೊಂದು 5 ನಿಮಿಷ ಟೈಮ್ ಕೊಡಿ ಸರ್, 5 ನಿಮಿಷ ಟೈಮ್ ಕೊಡಿ, ನಾವು ಬ್ರೀಫ್ ಮಾಡ್ತೀರಿ ಅಂತ ಹೇಳ್ತಾ ಇದಾರೆ. ನನ್ ಮೇಲ್ನೋಟಕ್ಕೆ ನಮ್ಗೆ ಅನ್ಸೋದು ಇದೊಂದು ಟೆರರಿಸ್ಟ್ ಆಕ್ಟಿವಿಟೀಸ್ ಅಂತ ಅನಿಸ್ತಾ ಇದೆ. ಸರ್, ಈಗ ಪ್ರಾಥಮಿಕವಾಗಿ IED ಬಾಂಬನ್ನ ಬಳಕೆ ಮಾಡಿರಬಹುದು ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಏನ್ ಹೇಳ್ತೀರಿ ಅಂತ? ಅದು ಕನ್ಫರ್ಮ್ ಆಗಿದೆ. ಬಟ್ ಇದರಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ಇದೆಯಾ ಇಲ್ಲ ಅನ್ನೋದನ್ನ ಪೊಲೀಸರೇ ಅಲ್ಲಿ ಅಧಿಕಾರಿಗಳೇ ಅದನ್ನ ಪ್ರಚುರಪಡಿಸ್ಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ನಾವು ವೆಯ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಅವರ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಕೂಡ ಅದನ್ನ ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಬಟ್ ನನ್ಗನ್ಸಂತದ್ದು ಈ ಬೆಂಗಳೂರು ಒಂಥರ ಸೇಫ್ ಸಿಟಿ ಮಾನದಂಡದಿಂದ ಆಚೆ ಬರ್ತಾ ಇದೆ ಅಂತ ಅನ್ಸ್ತಾ ಇದೆ ನನಗೆ. ನಾವು ಮೊನ್ನೆ ತಾನೇ ವಿಧಾನಸಭೆಯಲ್ಲಿ 15 ದಿನದಿಂದ ನಾನು ಹೇಳ್ದೆ ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ಅನ್ನೋ ಮಾತನ್ನ ಹೇಳ್ದೆ. ಅದಕ್ಕೆ ಸರ್ಕಾರ ಏನು ಆಕ್ಷನ್ ತಗೊಂಡಿಲ್ಲ. ಅದಾದ್ಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಆಯ್ತು. ಇವತ್ತು ಟೆರರಿಸ್ಟ್ ಫೇಮಸ್ ಹೋಟ್ಲ್, ಅದು ಬಹಳ ನೋಟೆಡ್ ಹೋಟ್ಲಲ್ಲಿ, ಅಂತ ಹೋಟ್ಲಲ್ಲಿ ಈ ತರ ಆಗಿದೆ ಅಂತಂದ್ರೆ ನಿಜಕ್ಕೂ ಇದು ಭಯ ಬೀಳುವಂತ ಕರ್ನಾಟಕ ಬೆಂಗಳೂರು ಜನನ ಭಯ ಬೀಳಿಸ್ಬೇಕು ಅಂತ ಮಾಡಿರುವಂತ ಕೃತ್ಯ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಓಕೆ, ಥ್ಯಾಂಕ್ ಯು ಆರ್ ಅಶೋಕ್ ಅವರೇ, ಎಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.